ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನೇರವಾಗಿ ಕೂಡ ರಾಜೀನಾಮೆ ಕೊಡಬೇಕು ಜಮೀರ್ ಅಹಮದ್ ಅವರು ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅದಂತರ ಸಾಕಷ್ಟು ಕೂಡ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಕೂಡ. ಸೊ ಈ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ. ಸೊ ಹಾಗಾಗಿ ಈಗ ನಮ್ ಜೊತೆ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಬೇಳೂರು ಗೋಪಾಲಕೃಷ್ಣ ಅವರು ಈಗ ಒಬ್ಬೊಬ್ಬರಾಗೆ ಧ್ವನಿಯನ್ನ ಎತ್ತುತ್ತಾ ಇರೋದ್ರಿಂದ ಒಂದ್ ರೀತಿ ಯಾವ ರೀತಿ ಸಂದೇಶವನ್ನ ಕೊಡಕ್ಕೆ ಹೊರಟಿದ್ದೀರಾ ಅಂತ ನೋಡಿ. ನಾನು ಹೇಳಿಕೆ ಕೊಟ್ಟಿರೋದೇ ಬೇರೆ. ನಾನು ಹೇಳಿಕೆ ಕೊಟ್ಟಿರೋದು ನಮ್ಮ ಸ್ವಪಕ್ಷೀಯ ಒಬ್ಬ MLA ಸತತ 3-4 ದಿವಸದಿಂದ ಹೇಳಿಕೆ ಕೊಡೋದ್ರಿಂದ ಇವತ್ತು ಜಮೀರ್ ಅಹಮದ್ ಅವರು ನಮ್ಮ ಸ್ನೇಹಿತರಾಗಿ ಆಗಿದ್ರೆ ಒಳ್ಳೆ ಕೆಲಸನೂ ಮಾಡಿದವರು ಅವರು. ನಾನು ಅವರು ಒಳ್ಳೆತನಕ್ಕೆ ನಾನು ಹೇಳಿದ್ದು, ನೀವು ಅಜ್ಞಾತರಿದ್ರೆ ರಾಜೀನಾಮೆ ಕೊಡಿ, ಮತ್ತೆ ತಪ್ಪಿಸುತ್ತಾರಾದ್ರೆ ಇದು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬಂದು ಅಧಿಕಾರ ಪಡಿಬಹುದು ಅನ್ನೋ ಉದ್ದೇಶ ಹೇಳಿದ್ಬಿಟ್ರೆ ನಮ್ ಬೇರೆ ಏನಿಲ್ಲ. ಇನ್ನು ಬೇರೆಯವರೆಲ್ಲ ಹೇಳಿಕೆ ಕೊಟ್ಟಿರೋದು ಅದು ನನಗೆ ಅವಶ್ಯಕತೆ ಇಲ್ಲ, ಅದೆಲ್ಲ ನಾನು ಒಪ್ಪೋದೇ ಇಲ್ಲ ನಾನು. ಯಾಕಂದ್ರೆ ರಾಜಕೀಯವಾಗಿ ಹೇಳ್ತಿರೋದು ಅನುದಾನ ಬಂದಿಲ್ಲ, ಇನ್ನೊಂದು ಬಂದಿಲ್ಲ, ಇದೆಲ್ಲ ಸುಳ್ಳು ಅಲ್ಲ. ಯಾರು ಹೇಳಿದ ಅನುದಾನ ಇಲ್ಲ ಅಂತ ಹೇಳಿ? ಅವ್ರು ಹೇಳಿರ್ಬೋದು. ನಮ್ಮ ಕ್ಷೇತ್ರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲಾ ಮಂತ್ರಿಗಳು ಯಾವುದೇ ನಮ್ಗೆ ಯಾವುದೇ ಕೊರತೆಯನ್ನು ಮಾಡಿದ್ದಿಲ್ಲಪ್ಪ. ನಮಗೆ ಚೆನ್ನಾಗೇ ಅಭಿವೃದ್ಧಿ ಆಗ್ತಾ ಇದೆ, ಚೆನ್ನಾಗೇ ಕೆಲಸ ನಡೀತಾ ಇದೆ. ಫಸ್ಟ್ ಇಯರ್ ಸ್ವಲ್ಪ ತೊಂದರೆ ಆಗಿತ್ತು ಬಿಟ್ರೆ 2ನೇ ವರ್ಷದಿಂದ ನಮ್ಗೆ ಅಭಿವೃದ್ಧಿ ಯಾವುದೇ ಕೊರತೆ ನಮ್ಗೆ ಆಗಿಲ್ಲ, ಚೆನ್ನಾಗಾಗಿದೆ. ಇದು ಯಾವುದೋ ಇದರಲ್ಲಿ ಹೇಳಿಕೆ ಕೊಡೋದಕ್ಕೆ ನಾನು ಒಪ್ಪಲ್ಲ. ನಾನು ಹೇಳಿಕೆ ಕೊಟ್ಟಿರೋದು ಜಮೀರ್ ಅಹಮದ್ ಸಾಹೇಬರ ಪರವಾಗಿ ನಾನೇನಿದೆ. ಯಾಕಂದ್ರೆ ಅವರು ಈಗ ಆರೋಪ ಮಾಡಿದ ತಪ್ಪಿತಸ್ಥರು ಏನಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅವರು ಹೇಳಿದ್ದಾರೆ, ನಂದೇನೋ ತಪ್ಪಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಮರೆ, ನಾ ಆತರ ಮಾಡ್ಲಿಕ್ಕಿಲ್ಲ ಅಂತಲೂ ಅವ್ರು ಹೇಳಿದ್ದಾರೆ. ಹೌದಾ? ಹಾಗಾಗಿ ಈ ತರ ಏನು ನಾನ್ ನೇರಾಗಿ ಹೇಳೋದು, ನಾವೇನು ಮುಚ್ಚುಮರೆಯಾಗಿದ್ದು ಅಂತಲ್ಲ. ಒಬ್ಬ ಸ್ನೇಹಿತರಾಗಿ ಪಾಪ ಅವ್ರು ಒಳ್ಳೆ ಕೆಲಸ ಮಾಡೋರಿಗೆ ಈ ತರ ಇದ್ ಮಾಡೋದು ಬೇಡ. ಯಾಕಂದ್ರೆ ಈ BR ಪಾಟೀಲ್ ಅವರು ಬುಟ್ಟಿಯಲ್ಲಿ ಹಾವು ಇಟ್ಕೊಂಡಿದಾರೋ ಅಥವಾ ಖಾಲಿ ಇದೆಯೋ ನಂಗೆ ಗೊತ್ತಿಲ್ಲ. ಈ ಮನುಷ್ಯ ಪದೇ ಪದೇ ಹಿಂಗ್ ಮಾಡಿ ಇದ್ ಮಾಡಿದ್ದಾರೆ. ಅದು ಸ್ವಲ್ಪ ಬೇಜಾರಾಯಿತು, ನಾನು ಮಾತಾಡಿದ್ದೀನಿ ಬಿಟ್ರೆ. ಬಟ್ ರಾಜ್ಯ ಸರ್ಕಾರದ ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅನಿಸ್ತದೆ. ನೀವ್ ಹೇಳ್ತಾ ಇದ್ರೆ ಜಮೀರ್ ಅಹಮದ್ ಅವರು ಮೊದಲು ರಾಜೀನಾಮೆ ಕೊಟ್ಟು ಬಿಡ್ಲಿ, ಆರೋಪ ಮುಕ್ತರಾಗ ಆಮೇಲೆ ಬೇಕಾದ್ರೆ ಸಚಿವರಾಗ್ಲಿ ಅಂತ ಹೇಳ್ತಿದ್ದಾರೆ. ಜಮೀರ್ ಅಹಮದ್ ಅವರು ಹೇಳ್ತಾ ಇರುವಂತದ್ದು, ನಾನು ತಪ್ಪೇ ಮಾಡಿಲ್ಲ, ಹಾಗಾಗಿ ನಾನು ಅಂತ ತನಿಖೆ ನಡೀಲಿ, ಬೇಕಾದ್ರೆ ತನಿಖೆ ನಡೆದ್ರೆ ಆರೋಪ ಬಂದಾಗ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಅದೇ ಮುಖ್ಯಮಂತ್ರಿಗಳು ಅದೇ ಹೇಳಿದ್ದಾರೆ. ಹಾಗಾಗಿ ನಾನು ಅದೇ ಹೇಳ್ತಾ ಇರೋದು. ಏನು ಈಗ ಅವರೇನು ಅಪರಾಧಿ ಅಲ್ಲಲ್ಲ, ಅಪರಾಧಿಯಾಗಿ ಏನು ಇದಾಗಿ ಬಂದಿಲ್ಲ, ತನಿಖೆಯಿಂದ ಬಂದಿಲ್ಲಲ್ಲ. ಈಗ ಅವ್ರದ್ದೇನು ಗೊಂದಲಗಳಿದೆ, BR ಪಾಟೀಲ್ ಅವ್ರದ್ದು ಏನಿದೆ ಅನ್ನೋ ಇನ್ನೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಅವ್ರು ಬರೀ ಫೋನ್ ಮೂಲಕ ಹೇಳಿದ್ದು ಅಂತ ಹೇಳಿದ್ದಾರೆ. ನಾನೇನಂದ್ರೆ ಪಕ್ಷಕ್ಕೆ ಗೊಂದಲ ಆಗಬಾರ್ದು, ಪಾಪ ಅವ್ರು ಒಳ್ಳೆ ವ್ಯಕ್ತಿಯಾಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು, ಅವರಿಗೆ ತೊಂದರೆ ಆಗಬಾರ್ದು, ರಾಜೀನಾಮೆ ಕೊಟ್ಟು ಮತ್ತೆ ಇದಾಗಿಲ್ಲ ಮತ್ತೆ ಅಧಿಕಾರವನ್ನು ತೊಡೀರಿ ಅನ್ನೋ ರೀತಿಯಲ್ಲಿ ಹೇಳಿದ್ದೇನೆ ಬಿಟ್ರೆ ಮತ್ತೆ ಬೇರೆ ಉದ್ದೇಶ ಇಲ್ಲ. ಬಡವರ ಮನೆಗಳಲ್ಲಿ ದುಡ್ಡು ಮಾಡೋ ಅಂತ ದಾರಿದ್ರ್ಯ ನಮಗ್ ಬಂದಿಲ್ಲ, ಆ ರೀತಿ ಅದು ಹಂಗಿದ್ರೆ ಉಳಬಿದ್ ಸಾಯ್ಲಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ದಾರೆ. ಪಾಪ ಆತರ ದುಡ್ಡು ಕೇಳೋ ಮನುಷ್ಯ ಅಲ್ಲ, ಅವ್ರ ಹತ್ರ ಬೇಕಾದಷ್ಟು ಇದ್ದಾರೆ ಅವರು. ಆತರ ಮನೆಯಿಂದ ಅವ್ರು ಯಾವ ತರ ಹೇಳಿದಾರೆ ನನಗೆ ಗೊತ್ತಿಲ್ಲ. ನಾವು ನೋಡಿದಂಗೆ ಯಾವುದೇ ಮನೆ ದುಡ್ಡು ಕೊಟ್ಟು ತರೋ ಅಂತದ್ ನೋಡಿಲ್ಲಪ್ಪ, ನಾನು ಯಾವ್ದು ನೋಡಿಲ್ಲ. ಆತರ ಏನು ಬರೋದಿಲ್ಲ. ಬಟ್ ನಮ್ಮ ಪಕ್ಷದ ಒಬ್ಬ ಅಪಾದನೆ ಮಾಡಿದಾರೆ ಅಂದಾಗ ಈಗ ಅನಿಸ್ತದೆ ನನಗೆ, ಈ BR ಪಾಟೀಲ್ ಅವರು ಹಿಂದೆ ಇದೇ ತರ ಮಾತಾಡಿ ಒಂದು ಅಧಿಕಾರ ಪಡ್ಕೊಂಡ್ರು ಅವರು ಅಷ್ಟೇ. ರಾಯರೆಡ್ಡಿರು ಅಷ್ಟೇ, ರಾಯರೆಡ್ಡಿರು ಪದೇ ಪದೇ ಹೇಳೋದು, ಈಗ ಒಳ್ಳೆ ಅಧಿಕಾರ ಇಟ್ಕೊಂಡು ಸುಮ್ಮನೆ ಕೂತ್ರು ಅವರು. ಇವ್ರ ಅಧಿಕಾರ ಸಾಕಾಗಿಲ್ಲ ಅಂದಿದಾರೋ ಏನೋ ಗೊತ್ತಿಲ್ಲ, ಈ ತರ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಅದನ್ನ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ತನಿಖೆ ತಗೊಳ್ಳೋದು ಒಳ್ಳೇದು. ನೀವು ಮೊನ್ನೆ ಕೂಡ ನೇರವಾಗಿ ರಾಜೀನಾಮೆ ಕೊಡ್ಲಿ ಅನ್ನುವಂತ ಪ್ರಸ್ತಾಪ ಮಾಡಿದ್ರಿ, ಈಗ ಯಾಕೋ ಒಂದ್ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡ್ತಿದ್ರ ಅಂತ. ಏನಿಲ್ಲ, ನಾನು ಈಗಲೂ ಹೇಳ್ತೇನೆ ರಾಜೀನಾಮೆ ಕೊಟ್ಟು ಅವರು ಇದಾಗಿ ಬರ್ಬೇಕು. ಬಟ್ ಅವ್ರು ಏನಾಗಿದೆ ಅಂದ್ರೆ, ಅವ್ರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಆತರ ಏನಿದೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದ್ಮೇಲೆ ಮತ್ ನಾವು ಹೇಳೋಂತ ಪ್ರಶ್ನೆನೇ ಇಲ್ಲ. ಆತರ ತಪ್ಪಿಸತ್ತನ್ನ ಆದ್ರೆ ಖಂಡಿತ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹೇಳಿದಾಗ ಮತ್ತೆ ಇದೇನು ಇನ್ನೂ ತನಿಖೆ ಆಗ್ಬೇಕು, ಇವರೇ ತಪ್ಪಿಸತ್ರ ಅಲ್ಲ, ಇವ್ರೇನ್ ಕಳ್ಳರಲ್ಲ, ಇದೇನು ಇವ್ರೇನು ಇದಲ್ಲ, ಶಿಕ್ಷೆಗೆ ಇದಾದವ್ರಲ್ಲ, ಯಾರೋ ಹೇಳಿಕೆ ಕೊಟ್ಟ ತಕ್ಷಣ ಇದು ಮಾಡೋದಲ್ಲ. ಬಟ್ ನಾನ್ ಹೇಳಿದ್ದು ನಮ್ಮ ಪಕ್ಷದವ್ರು ಹೇಳಿಕೆ ಕೊಟ್ಟಾಗ ಈ ತರ ಆಗ್ಬಾರ್ದು, ಪಕ್ಷಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ದೇನೆ ಅಷ್ಟೇ. ಅಲ್ಲ, ಒಂದು ಸಚಿವರು ಎಲ್ಲರೂ ಕೂಡ ಕೈಗೆ ಸಿಗ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ, ಆ ರೀತಿ ಏನಾದ್ರು ಇದೆಯಾ? ನಮಗೇನು ಆತರ ಗೊತ್ತಿಲ್ಲಪ್ಪ. ಆತರ ಏನು ಎಲ್ಲೂ ಅಂತ ಕಾಣಲ್ಲ. ಎಲ್ಲೂ ನಮಗೆಲ್ಲ ಎಲ್ಲಾ ಸಚಿವರು ಸ್ಪಂದಿಸ್ತಾರೆ, ಕೆಲಸ ಮಾಡ್ಕೊಡ್ತಾರೆ, ಮುಖ್ಯಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾ ಇದಾರೆ. ಯಾವ್ದು ಆತರ ಗೊಂದಲ ಏನಿಲ್ಲ. ಈ ರಾಜಕ್ಕಾಗಿ ಯಾಕೆ ಹೇಳಿದ್ನೋ ಗೊತ್ತಿಲ್ಲ, ರಾಜಕ್ಕಾಗಿಗೆ ಸ್ವಲ್ಪ ಅರುಳು ಮಾಡಲ ಅಂತ ಕಾಣ್ತದೆ, ಈ ವಯಸ್ಸಲ್ಲಿ ಇರ್ಬೇಕಾದ್ರು ಕಾಣ್ತದೆ. ಆತರ ಹೇಳಿದಾನ್ ಬಿಟ್ರೆ ಆತರ ಎಲ್ಲೂ ಇಲ್ಲ ರೀ. ಯಾವುದೇ ಸಮಸ್ಯೆ ಇಲ್ಲ ರೀ. ಈಗ ಬಿಜೆಪಿಯಲ್ಲಿ ಇಲ್ಲ ಅಂದ್ರೆ ದಿನನಿತ್ಯ ವಿಜೇಂದ್ರ ಮೇಲೆ ಅವ್ರ ಮೇಲೆ ದಿನನಿತ್ಯ ಹೇಳಿಕೆ ಕೊಡ್ತಾರೆ ಅವ್ರ ಪಕ್ಷದವರೇ. ಅವರಲ್ಲಿ ಇಲ್ವಾ ಗೊಂದಲಗಳಿಲ್ವಾ? ಎಲ್ಲಾ ಪಕ್ಷದಲ್ಲೂ ಇರುತ್ತೆ. ಯಾವ್ದೋ ಒಂದ್ ಸಣ್ಣ ವಿಚಾರನ ಯಾವ್ದೋ ಇದಕ್ಕೋಸ್ಕರ ಹೇಳಿರ್ತಾರೆ ಬಿಟ್ರೆ ನಮ್ಮ ಪಕ್ಷದಲ್ಲಿ ಆತರ ಗೊಂದಲ ಇಲ್ಲ. ನನಗನ್ಸುತ್ತೆ ನಾನ್ ಹೇಳಿರೋ ವಿಚಾರನ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ತರ ಹೇಳಿಕೆ ಕೊಟ್ಟಾಗ ಯಾಕೆ ಅಷ್ಟೆಲ್ಲ ಇದ್ ಮಾಡ್ಕೊಳ್ಬೇಕು? ಹಾಗೇನಿದ್ರೆ ರಾಜೀನಾಮೆ ಕೊಟ್ಟು
ಮತ್ತೆ ಕ್ಲೀನ್ ಚಿಟ್ ಆದ್ಮೇಲೆ ಮತ್ತೆ ಮಂತ್ರಿ ಆಗ್ರಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ರಾಜು ಕಾಗೆ ಅವರು ಹೇಳ್ತಿರೋದು ಸಿಎಂ ಅವರು ಮೊದಲಿನ ಸಿದ್ದರಾಮಯ್ಯ ಅಲ್ಲ ಅನ್ನುವಂಥದ್ದು ಒಂದು ಹೇಳ್ತಾರೆ, ಮಗದೊಂದ್ ಕಡೆಯಲ್ಲಿ ಡಿಸಿಎಂ ಅವರು ನಮ್ಮ ಮುಖನೇ ನೋಡೋದಿಲ್ಲ, ಕ್ಯಾರೆ ಮಾಡೋದಿಲ್ಲ ಅನ್ನುವಂತ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಶಾಸಕರಾಗಿ ಅವರು ಆ ರೀತಿ ಹೇಳ್ಕೊಂತಾ ಇರುವಂತದ್ದು ಆ ಬೆಳವಣಿಗೆಗಳು ಪಕ್ಷದಲ್ಲಿ ನಡೀತಿದೆ ಅಂತನಾ ಅಥವಾ ಏನು? 140 ಜನರಲ್ಲಿ 130 ಜನ ಓಕೆ ಮಾಡಿರ್ಬೇಕಾದ್ರೆ ಒಬ್ಬಿಬ್ರು ಹೇಳಿಕೆ ಕೊಟ್ಟಾಗ ಏನ್ ಹೇಳ್ತಾರೆ ಹೇಳಿ? ಇದಕ್ಕೆಲ್ಲ ಯಾರು ಹೇಳೋದ್ ತಪ್ಪು ಇದೆಲ್ಲ. ಯಾವ ಮಂತ್ರಿಗಳು ಏನು ಮಾತಾಡಲ್ಲ, ಯಾಕೆ ಇದ್ ಮಾಡಲ್ಲ? ಮುಖ್ಯಮಂತ್ರಿಗಳು ನಾವು ಹೋದಾಗ ಭಾರಿ ಚೆನ್ನಾಗಿ ನಮಗೆಲ್ಲ ಚೆನ್ನಾಗ್ ಮಾತಾಡ್ತಾರೆ. ಏನು ಗೋಪಾಲು ಅಂತ ಹೇಳ್ತಾರೆ, ಹೆಗಲ ಮೇಲೆ ಕೈ ಹಾಕ್ತಾರೆ, ಏನಪ್ಪಾ ಏನಾಗಬೇಕು ಅಂತಾರೆ, ಚೆನ್ನಾಗಿ ಏನಾರು ಇದ್ರೆ ಲೆಟರ್ ಮಾಡಿ ಸೈನ್ ಮಾಡಿ ಕೊಡ್ತಾರೆ. ಏನು ಇಲ್ಲಲ್ಲ. ಹಿಂದಿನ 5 ವರ್ಷ ನಂಗೆ ಗೊತ್ತಿಲ್ಲ, ಆವಾಗ 5 ವರ್ಷದಲ್ಲಿ ನಾ ಇರ್ಲಿಲ್ಲ. ಈಗಿನ 5 ವರ್ಷದಲ್ಲಿ ನಮಗ್ ಚೆನ್ನಾಗ್ ನೋಡ್ತಾ ಇದಾರೆ. ಇನ್ ಹಳಬರಿಗೆ ಏನೋ ಅವ್ರು ಕೇಳ್ಕೋಬೇಕು, ನಮಗ್ ಗೊತ್ತಿಲ್ಲ. ನಮಗಂತೂ ತುಂಬಾ ಚೆನ್ನಾಗ್ ನೋಡ್ತಾರೆ. ಯಾವುದೇ ಮುಖ್ಯಮಂತ್ರಿಗಳು ಬೇರೆ ದೃಷ್ಟಿಯಲ್ಲಿ ನೋಡಿಲ್ಲ. ಬೇರೆ ಪಕ್ಷದಿಂದ ಬಂದವರೇ ಎಲ್ಲ ಮುಜುಗರ ಸೃಷ್ಟಿಸ್ತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅನ್ನುವಂತ ಚರ್ಚೆ ಆಗ್ತಿದೆ. ಆಲ್ಮೋಸ್ಟ್ ಬೇರೆ ಪಕ್ಷ ಬಂದವ್ರು ಬಹಳ ಜನ ಇದಾರಲ್ಲ, ಅದು ಯಾರು ಮುಜುಗರ ಏನು ಮಾಡ್ಲಿಲ್ಲ. ಕಾಗೆ ಏನಾದ್ರು ಮಾಡಿದ ಅಂತ ಹೇಳಿದ ತಕ್ಷಣ, BR ಪಾಟೀಲ್ ಮಾಡಿದ ತಕ್ಷಣ ಆತರ ಏನಿಲ್ಲ. ಪಕ್ಷ ಗಟ್ಟಿಯಾಗಿದೆ. ನಮ್ಮ ಯಾವುದೇ ಅಧಿಕಾರವನ್ನು ಹಿನ್ನಡೆಸುವಂತ ಪ್ರಶ್ನೆನೇ ಇಲ್ಲ. ನಾನು ಅದೇ ಹೇಳಿದೆ, ಇವತ್ತು ಶಾಸಕಾಂಗ ಸಭೆ ಕರೆದು ಅಂತದ್ದೇನಾದ್ರು ಇದ್ರೆ ಅಂತವ್ರಿಗೆಲ್ಲ ಇವತ್ತು ಅವರಿಗೆ ಎಚ್ಚರಿಕೆ ಕೊಡೋದು ಒಳ್ಳೇದು ಅಂತ ಹೇಳ್ತೀನಿ. ಅಂದ್ರೆ ನೀವು ನೇರವಾಗಿ ಹೇಳ್ತಿದ್ರ ಸಿಎಂ ಅವ್ರಿಗೆ ಶಾಸಕಾಂಗ ಸಭೆಯನ್ನ ತುರ್ತಾಗಿ ಕರೀರಿ ಅಂತ ಕರೆದು ಬಿಟ್ಟು ಹೇಳೋದು ಒಳ್ಳೇದು. ಈ ತರ ಗೊಂದಲ ಕೊಡೋದು ಯಾಕೆ ಕೊಡ್ತಾ ಇದ್ರಿ, ಏನಾಗಿದೆ, ಯಾವ ಮಂತ್ರಿಗಳು ಮಾತಾಡಲ್ಲ ಏನಂತ ಕೇಳ್ಬಿಟ್ಟು ಹೇಳ್ಸ್ಬಿಡ್ತು ಒಳ್ಳೇದು ಅದಾಗಿ. ಸೊ ಅನುದಾನದ ವಿಚಾರವಾಗಿ ಕೂಡ ಬಾಲಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಿದ್ದಾರೆ. ಅಂದ್ರೆ ಯಾರಿಗ ಅನುದಾನ ಬೇಕೋ ಅವರು DCM ಅವ್ರನ್ನ ಮತ್ತೆ DK ಸುರೇಶ್ ಅವ್ರನ್ನ ಬನ್ನಿ ಭೇಟಿಯಾಗಿ ಅನ್ನುವಂತ ರೀತಿಯಲ್ಲಿ ಹೇಳ್ತಿದ್ದಾರೆ. ನನ್ಗ ಅವರ ಆಶೀರ್ವಾದ ಇದೆ, ಎಲ್ಲಾ ರೀತಿಯ ಅನುದಾನ ನನ್ ಕ್ಷೇತ್ರಕ್ಕೆ ಸಿಕ್ಕಿದೆ, ಹಾಗಾಗಿ ಬೇರೆಯವ್ರು ಬೇಕಾದ್ರೂ ಹೋಗ್ಬಹುದು ಅನ್ನುವಂತ ಮಾತು ಹೇಳ್ತಿದ್ದಾರೆ. ಗೊತ್ತಿಲ್ಲ ಸರ್, ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಾನೀಗ DCM ಹತ್ರ ಹೋಗ್ತೀನಿ, ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀನಿ, ಎಲ್ಲಾ ಮಂತ್ರಿಗಳು ನಾವು ಹೋಗ್ತೀವಿ. ಅವರೆಲ್ಲರೂ ನಮ್ಗೆ ಅನುದಾನ ಕೊಡ್ತಾರೆ. ಹಂಗಂತ ಈಗ ಅವರು ಯಾರು ನಮ್ಮ ಬಾಲಕೃಷ್ಣ ಹೇಳ್ದಂಗೆ DCM ಹತ್ರನೇ ಹೋಗಿ ಆಗ್ಬೇಕು ಅನ್ನೋದು ಏನಿಲ್ಲ. ಎಲ್ಲರೂ ಸಹಕಾರ ಕೊಡ್ತಾರೆ. ಅದರಲ್ಲಿ ಅವ್ರೇನೋ ತುಂಬಾ ಹತ್ರ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಕೊಟ್ಟಿದ್ದಾರೆ, ನಾನು ಅಷ್ಟೇ. ಆ ರೀತಿ ಹೇಳಿಕೆ ಕಾಂಗ್ರೆಸ್ ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಬೇರೆ ಸಂದೇಶ ಕೊಟ್ಟಂಗ ಆಗಲ್ವಾ ಅಂತ? ಆತರ ಏನ್ ಹೇಳಲಿಕ್ಕೆ ಹೋಗ್ಬಾರ್ದು ಅವರು. ಯಾಕಂದ್ರೆ ಮುಖ್ಯಮಂತ್ರಿಗಳ ಕ್ಷೇತ್ರ ಹತ್ರದಲ್ಲಿ, ಉಪಮುಖ್ಯಮಂತ್ರಿ ಕ್ಷೇತ್ರದಲ್ಲಿ DK ಸುರೇಶ್ ಅವರು ಇರೋದ್ರಿಂದ ಅವ್ರೇನೋ ಅವರ ಕರ್ಕೊಂಡು ಹೋಗಿ ಅವ್ರೇನೋ ಕೊಡ್ಸ್ಕೊ ಬರ್ತಾರೆ, ನನಗೆ ಗೊತ್ತಿಲ್ಲ. ಈಗ ಒಂದು ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಸೊ ಆ ರೀತಿ ಎಲ್ಲ ಚರ್ಚೆ ಆಗ್ತಿದೆ. ಆ ರೀತಿ ಏನಾದ್ರು ಅನಿಸ್ತಿದ್ಯಾ? ಎಂತ ಗೊಂದಲ ಆಗಲ್ಲ, ದೊಡ್ಡ ಮಟ್ಟದ್ದು ಏನೂ ಆಗಲ್ಲ, ಯಾವುದು ಏನೂ ಆಗೋದಿಲ್ಲ. ಎಲ್ಲ ಕೇಂದ್ರದ ನಾಯಕರಿದ್ದಾರೆ, ರಾಜ್ಯದ ನಾಯಕರಿದ್ದಾರೆ, ತೀರ್ಮಾನ ಮಾಡ್ತಾರೆ. ಯಾವುದೇ ಗೊಂದಲ ಸೃಷ್ಟಿ ಆಗೋಕೆ ಪ್ರಶ್ನೆನೇ ಇಲ್ಲ. ಅಂದ್ರೆ ಸಿಎಂ ಸಿದ್ದರಾಮಯ್ಯ ಇನ್ನ 3 ವರ್ಷ ಮುಂದುವರಿಸ್ತಾರೆ. ಅದ್ರ ನನಗೆ ಗೊತ್ತಿಲ್ಲ, ಅದು ನೀವು ಹೈಕಮಾಂಡ್ ಕೇಳಿ, ನನಗೆ ಕೇಳೋದಲ್ಲ. ಅದು ನಾನು ಮಂತ್ರಿ ಮಾಡೋದು ಅಥವಾ ನಾನು ಉಪಮುಖ್ಯಮಂತ್ರಿ ಮಾಡೋನು, ನಾನು ಮುಖ್ಯಮಂತ್ರಿ ಮಾಡೋನು ನಾನಲ್ಲ. ಅದೆಲ್ಲ ರಾಜ್ಯದ ರಾಷ್ಟ್ರೀಯ ನಾಯಕರು ಮಾಡೋರು. ನೀವು ಅವ್ರಿಗೆ ಕೇಳಿ, ನನ್ ಕೇಳಿದ್ರೆ ನಾನು ಹೇಳಕ್ ಬರಲ್ಲ. ಸಹಜವಾಗಿ ಶಾಸಕರ ಬೆಂಬಲ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅನ್ನುವಂತ ವಿಶ್ವಾಸ ಇರುತ್ತಲ್ಲ, ಅದೆಲ್ಲ ಆಮೇಲೆ ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ರಾಷ್ಟ್ರೀಯ ನಾಯಕರು ಮಾಡ್ತಾರೆ. ಸಚಿವ ಸಂಪುಟ ಏನಾದ್ರು ಪುನರ್ರಚನೆ ಆ ರೀತಿ ಏನಾದ್ರು ಅಕ್ಟೋಬರ್ ನವೆಂಬರ್ ಅಲ್ಲಿ ಏನಾದ್ರು ಆಗುತ್ತೆ ಅನ್ಸುತ್ತಾ ಪಕ್ಷದಲ್ಲಿ? ಗೊತ್ತಿಲ್ಲ ಸರ್, ಅದನ್ನು ಸಹ ನನಗೆ ಗೊತ್ತಿಲ್ಲ. ಆತರ ಮಾಹಿತಿ ನಮ್ಗೇನಿಲ್ಲ. ಅದು ಸಹ ರಾಜ್ಯದ ಎಲ್ಲ ಕೇಂದ್ರ ನಾಯಕರದ ಸೃಷ್ಟಿ ಇದಲ್ಲ. ಸೊ ನೀವೇನಾದ್ರೂ ಆಕಾಂಕ್ಷಿ ಆಗಿದ್ರೆ ಮತ್ತೆ ಆ ಸಂದರ್ಭ ಬಂದ್ರೆ ಪುನರ್ರಚನೆ ಸಂದರ್ಭ ಬಂದ್ರೆ? ಖಂಡಿತ ನಾನೊಬ್ಬ ಆಕಾಂಕ್ಷಿ ಇದ್ದೀನಿ, ಇಲ್ಲ ಅಂತೆಲ್ಲ. ಕೊಟ್ರೆ ಮಾಡ್ತೇನೆ, ಕೊಡದೋದ್ರು ಸಹ ನಾನೇನು ಅಸಮಾಧಾನ ಮಾಡೋದಿಲ್ಲ. ಸರ್ಕಾರದ ಪರವಾಗಿ ನಿಂತ್ಕೊಳ್ತೇನೆ. ಸೊ ಇದಿಷ್ಟು ಕೂಡ ಬೇಳೂರು ಗೋಪಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆ ಹರೀಶ್ ಕಾಕಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.